ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಪೂಜಾ ಪದ್ಧತಿನ ಹೇಳ್ಕೊಡ್ತಾ ಇದ್ದೀನಿ. ಪೂಜಾ ಅನುಷ್ಠಾನನ ಅದು ಯಾವುದು ಅಂದರೆ ಅತಿ ಶೀಘ್ರವಾಗಿ ಮದುವೆ ಆಗೋದಕ್ಕೆ ಮಾಡ್ಕೊಳ್ಳೋ ಅಂಥ ಒಂದು ಸರಳವಾದ ಪೂಜಾ ವಿಧಾನನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಗಂಡು ಮಕ್ಕಳಲ್ಲಿ ಇರ್ಬೋದು ಅಥವಾ ಹೆಣ್ಮಕ್ಳು ಇರ್ಬೋದು, ಯಾರಿಗೆ ವಿವಾಹ ದೋಷಗಳಿದ್ದು ಸುಮಾರು ಆಗಲೇ ನಮಗೆ 40 ವಯಸ್ಸಾಗ್ತಾ ಇದೆ, ನಾವೇನು ಮಾಡಿದ್ರು ನಮಗೆ ಮದುವೆ ಆಗ್ತಾ ಇಲ್ಲ ಅಂತ ಬಯಸೋ ಅಂಥವ್ರು ಖಂಡಿತವಾಗ್ಲೂ ಈ ಕಾತ್ಯಾಯಿನಿ ದೇವಿ ಪೂಜೆನ ಮಾಡ್ಕೊಳ್ಳೋದ್ರಿಂದ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ. ಅಕಸ್ಮಾತ್ 1ನೇ ಮದುವೆ ಮುರಿದೋಗಿದ್ದು 2ನೇ ಮದುವೆಗೆ ಪ್ರಯತ್ನ ಪಡ್ತಾ ಇರೋರು ಕೂಡ ಖಂಡಿತವಾಗ್ಲೂ ಈ ಪೂಜಾ ಪದ್ಧತಿನ ಅನುಸರಿಸಿ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ. ಹೆಣ್ಣೆ ಆಗಿರ್ಬೋದು ಗಂಡೇ ಆಗಿರ್ಬೋದು, ಜೀವನದಲ್ಲಿ ಏರುಪೇರು ಇದ್ದೇ ಇರುತ್ತೆ. ಒಂದು ಟೈಮಲ್ಲಿ ಒಂದು ಮದುವೆ ಮಾಡಿಕೊಂಡು ಅದರ ನಂತರ ನಮ್ಮ ಜೀವನದಲ್ಲಿ ಹೊಂದಾಣಿಕೆ ಇಲ್ಲದಲೇ ಡೈವರ್ಸ್ ತೊಗೊಂಡಿರೋ ಅಂಥವ್ರು ಅಥವಾ ನಾನಾ ರೀತಿಯ ಕಾರಣಗಳಿಂದ ಗಂಡನ ಹೆಂಡತಿ ಬಿಟ್ಟಿರ್ಬೋದು, ಹೆಂಡತಿನ ಗಂಡನ ಬಿಟ್ಟು ಬೇರೆ ಮದುವೆಗೆ ಆಸೆ ಪಡ್ತಾ ಇರೋ ಅಂಥವ್ರು ಕೂಡ ಈ ಕಾತ್ಯಾಯಿನಿ ದೇವಿ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅತಿ ಶೀಘ್ರವಾಗಿ ಮದುವೆ ಆಗೋವಂಥ ಯೋಗ ಕೂಡಿ ಬರೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ, ಖಂಡಿತವಾಗ್ಲೂ ಕಾತ್ಯಾಯಿನಿ ದೇವಿ ಬಗ್ಗೆ ಮೊದಲು ನಾವು ತಿಳ್ಕೊಬೇಕಾಗುತ್ತೆ. ನೋಡಿ, ಮಾತಾ ದುರ್ಗೆಯ ಅವತಾರಗಳಲ್ಲಿ ಕಾತ್ಯಾಯಿನಿ ಮಾತಾ ಅವತಾರ ಕೂಡ ಒಂದು ಎಂದು ಪರಿಗಣಿಸಲಾಗಿದೆ. ಕಾತ್ಯಾಯಿನಿ ಮಾತೆಯನ್ನು ಭಕ್ತಿಯಿಂದ ಆರಾಧಿಸಿದರೆ ಆ ವ್ಯಕ್ತಿಯ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತದೆ. ಮಾತೆ ದುರ್ಗೆಯು 6ನೇ ಅವತಾರವೇ ಕಾತ್ಯಾಯಿನಿ ಅವತಾರವಾಗಿದೆ. ತಾಯಿ ಕಾತ್ಯಾಯಿನಿ ತಂದೆಯ ಹೆಸರು ಕಾತ್ಯಾಯನ ಆಗಿರುವುದರಿಂದ ಈಕೆಗೂ ಕಾತ್ಯಾಯಿನಿ ಎನ್ನುವ ಹೆಸರು ಬರಲು ಕಾರಣವಾಗಿದೆ. ಮಾತಾ ಕಾತ್ಯಾಯಿನಿಯನ್ನು ಬ್ರಹ್ಮಾಂಡದಲ್ಲಿ ಪ್ರಧಾನ ದೇವತೆಯಾಗಿ ಪರಿಗಣಿಸಲಾಗಿದೆ. ಯುಗ ಯುಗಗಳಿಂದಲೂ ಈಕೆಯನ್ನು ಪೂಜಿಸುತ್ತಾ ಬರುತ್ತಿದೆ. ಕೃಷ್ಣನನ್ನು ಭೂಮಿಗೆ ಕರೆತರಲು ಗೋಪಿಕೆಯರು ಕಾತ್ಯಾಯಿನಿಯನ್ನು ಭಕ್ತಿಯಿಂದ ಪೂಜಿಸಿದರೆಂಬ ನಂಬಿಕೆ ಇದೆ. ಅಷ್ಟು ಮಾತ್ರವಲ್ಲದೆ ಉತ್ತಮ ವರನನ್ನು ಪಡೆಯುವುದಕ್ಕೆ ಕೂಡ ಹುಡುಗಿಯರು ತಾಯಿ ಕಾತ್ಯಾಯಿನಿಯನ್ನು ಪೂಜಿಸುತ್ತಾರೆ. ನೋಡಿ, ಕಾತ್ಯಾಯಿನಿ ಪೂಜೆ ಮಾಡುವ ವಿಧಾನ. ಕಾತ್ಯಾಯಿನಿಯನ್ನು ಹೆಚ್ಚಾಗಿ ಮಹಿಳೆಯರು, ಹುಡುಗಿಯರು ಪೂಜಿಸುತ್ತಾರೆ. ಹಾಗಾದರೆ ಕಾತ್ಯಾಯಿನಿ ದೇವಿಯನ್ನು ಒಲಿಸಿಕೊಳ್ಳಲು ಹೇಗೆ ಪೂಜೆ ಮಾಡಬೇಕು ಗೊತ್ತಾ? ಈ ಪೂಜೆನ ನೀವು ಮಾಡಬೇಕು ಅಂದರೆ 3 ಮಂಗಳವಾರಗಳು ನೀವು ಮಾಡಬೇಕಾಗುತ್ತೆ. ಯಾಕೆ ಅಂದರೆ ನೋಡಿ, 3 ಮಂಗಳವಾರ ನೀವು ಮಾಡೋ ಅಂಥವ್ರು, ಅದರಲ್ಲೂ ಗೋಧೂಳಿ ಸಮಯದಲ್ಲಿ ನೀವು ಈ ಪೂಜಾ ಪದ್ಧತಿನ ನೀವು ಮಾಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಅವತ್ತಿನ ಸಂಜೆ ನೀವು ಶಿವ ಮತ್ತು ಪಾರ್ವತಿ ಇರುವಂಥದ್ದು ಒಂದು ಫೋಟೋನ ತೊಗೊಬೇಕಾಗುತ್ತೆ. ಆ ಫೋಟೋಗೆ ನೀವು ನಿಮ್ಮ ಮನೆಯಲ್ಲಿ ಒಂದು ದೇವರ ಕೋಣೆಯಲ್ಲಿ ನೀವು ಒಂದು ಹಲಗೆಯ ಮೇಲೆ ಆ ಫೋಟೋನ ನೀವು ಪ್ರತಿಷ್ಠಾಪಿಸಿ ಅದಕ್ಕೆ ನೀವು ಹಳದಿಯ ಬಣ್ಣದ ಹೂಗಳು, ಸಾವಂತಿಗೆ ಇರ್ಬೋದು ಅಥವಾ ಹಳದಿಗೆ ಸಂಬಂಧಪಟ್ಟಂಥ ಸಾವಂತಿಗೆ ಹೂವು ಇರ್ಬೋದು ಅಥವಾ ಕೆಂಪುದು ಗುಲಾಬಿ ಹೂವು ಇರ್ಬೋದು ಅಥವಾ ಮಲ್ಲಿಗೆ ಹೂವು ಇರ್ಬೋದು, ಅಂಥ ಹೂಗಳಿಂದ ಶಿವನ ಫೋಟೋಕ್ಕೆ ನೀವು ಅಲಂಕಾರನ ಮಾಡಿ ಅದರಲ್ಲೂ ನೀವು ಪಾರ್ವತಿ ಸಮೇತ ಇರೋವಂಥ ದೇವಿ ಫೋಟೋನ ಇಟ್ಟು ನೀವು ಆ ಫೋಟೋಗೆ ನೀವು ಅರಿಶಿಣ ಕುಂಕುಮ ಎಲ್ಲ ಇಟ್ಟು ನೀವು ಪೂಜೆಗೆ ಅಲಂಕಾರ ಮಾಡಿ ಆ ಫೋಟೋದ ಮುಂದೆ ನೀವು ಏನು ಮಾಡಬೇಕು ಅಂದರೆ ಒಂದು ಶುದ್ಧವಾದದ್ದು ಒಂದು ವಿಳೆದೆಲೆನ ನೀವು ತಗೊಬೇಕಾಗುತ್ತೆ. ಅದರಲ್ಲೂ ಆ ವಿಳೆದೆಲೆ ಮೇಲೆ ಯಾವುದೇ ಕಾರಣಕ್ಕೂ ಚುಕ್ಕಿಗಳಿರ್ಬೋದು, ತೂತಗಳಾಗಿರಬಾರ್ದು, ಅಂಥದ್ದು ಯಾವುದು ಇಲ್ದಿರೋ ಅಂಥ ಒಂದು ದೊಡ್ಡ ವಿಳೆದೆಲೆನ ನೀವು ತಗೊಂಡು ಅದರ ತುದಿ ಇರುತ್ತಲ್ಲ, ತುದಿನ ಒಂದು ಸ್ವಲ್ಪ ಚಿವಿಟಿ ಮತ್ತು ಹಿಂಭಾಗ ಅಂದರೆ ತೊಟ್ಟಿರುತ್ತಲ್ಲ ಅದನ್ನು ಸ್ವಲ್ಪ ನೀವು ಚಿವಿಟ್ಬಿಟ್ಟು ದೇವರ ಮುಂದೆ ಆ ಎಲೆನ ಒಂದು ತಾಮ್ರದ ತಟ್ಟೆ ತಗೊಂಡು ಆ ತಟ್ಟೆಯ ಮೇಲೆ ನೀವು ಆ ವಿಳೆದೆಲೆನ ಇಟ್ಟು ಅದರ ಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ಶುದ್ಧವಾಗಿರೋ ಅಂಥ ಅಕ್ಕಿ ಹಿಟ್ಟನ್ನು ನೀವು ತಗೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ನೀವು ಹಾಲಿನಿಂದ ಅದನ್ನು ಕಲಿಸ್ಬಿಟ್ಟು ಅದರಲ್ಲಿ 2 ದೀಪಗಳ ರೀತಿ ಉಂಡೆಗಳನ್ನಾಗಿ ಮಾಡಿ ದೀಪಗಳನ್ನಾಗಿ ಮಾಡಿಕೊಂಡು ಅದಕ್ಕೆ 2 ಬತ್ತಿಗಳನ್ನ
ಬತ್ತಿಯನ್ನು ನೀವು ಹಾಕಿ, ಒಂದು ದೀಪಕ್ಕೆ 2 ಬತ್ತಿ, ಇನ್ನೊಂದು ದೀಪಕ್ಕೆ 2 ಬತ್ತಿನ ಹಾಕಿ ಅದರ ಮೇಲೆ ನೀವು ತುಪ್ಪನ ಹಾಕಿ ಆ ತುಪ್ಪದ ದೀಪನ ನೀವು ಬೆಳಗೋದ್ರಿಂದ ಖಂಡಿತವಾಗ್ಲೂ ಕಾತ್ಯಾಯಿನಿ ದೇವಿಗೆ ನಿಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯನ ಮಾಡಿಕೊಡುತ್ತೆ. ಈ ರೀತಿ ನೀವು ದೀಪನ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿರೋಂತಹ ನಿಮ್ಮ ಜಾತಕದಲ್ಲಿರೋಂಥ ವಿವಾಹ ದೋಷಗಳು ದೂರ ಆಗುತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ದೇವಿಗೆ ನೀವು ನೈವೇದ್ಯವಾಗಿ ಮತ್ತೊಂದು ವಿಳೆದೆಲೆ ಮೇಲೆ ಅದೇ ರೀತಿ ತೊಟ್ಟನ್ನ ಮತ್ತು ತುದಿನ ಹಿಂಭಾಗನ ನೀವು ಚಿವಿಟಿ ಒಂದಿಷ್ಟು ಜೇನುತುಪ್ಪನ ನೀವು ಅಮ್ಮನವರಿಗೆ ನೈವೇದ್ಯವಾಗಿ ಇಟ್ಟು ಆ ಜೇನುತುಪ್ಪನ ನೀವು ಪೂಜೆ ಮಾಡಿದ ನಂತರ ಯಾರು ಮದುವೆ ಆಗಬೇಕು ಅಂತ ಬಯಸ್ತಾ ಇರ್ತೀರೋ, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಆ ಜೇನುತುಪ್ಪನ ನೀವು ನೈವೇದ್ಯವಾಗಿ ಇಟ್ಟಂತಹದ್ದ ವಿಳೆದೆಲೆಯ ಸಮೇತ ನೀವು ಅದನ್ನು ಸ್ವೀಕರಣೆ ಮಾಡೋದ್ರಿಂದ ನಿಮ್ಮದಲ್ಲಿ ಯಾವುದೇ ದೋಷಗಳಿದ್ದರೂ ಅದೆಲ್ಲ ನಿವಾರಣೆ ಆಗಿ ಮದುವೆ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ 3 ವಿಳೆದೆಲೆಯ ಮೇಲೆ 3 ವಿಳೆದೆಲೆ ಮೇಲೆ ಅದೇ ಥರನೇ ತುದಿಯ ಭಾಗ ಮತ್ತು ತೊಟ್ಟಿನ ಹಿಂಭಾಗನ 3 ವಿಳೆದೆಲೆಯ ಮೇಲೆ ಕಿತ್ತಿ ಬಿಸಾಕಿದ ನಂತರ ನೀವು ಸ್ವಲ್ಪ ಕಸ್ತೂರಿ ಅರಿಶಿಣ ಅಂತ ಸಿಗುತ್ತೆ, ಆ ಅರಿಶಿಣನ ನೀವು ತೊಗೊಂಬಂದು ಅದನ್ನು ನೀವು ಸ್ವಲ್ಪ ಹಾಲಲ್ಲಿ ಕಲಸಿ ಅದನ್ನು ನೀವು 3 ವಿಳೆದೆಲೆ ಮೇಲೆ 3 ಚಿಕ್ಕ ಚಿಕ್ಕ ಉಂಡೆಗಳಾಗಿ ಇಟ್ಟು ಅದಕ್ಕೂ ಕೂಡ ನೀವು ಅರಿಶಿಣ, ಕುಂಕುಮ, ಹೂಗಳನ್ನಿಟ್ಟು ಪೂಜೆ ಮಾಡಿ ನನ್ನಲ್ಲಿರೋಂಥ ಜಾತಕದಲ್ಲಿರೋಂಥ ಯಾವುದೇ ದೋಷಗಳಿದ್ರೂ ಅದೆಲ್ಲ ನಿವಾರಣೆ ಆಗಲಿ ಅಂತ ಅರಿಶಿಣದ ಉಂಡೆಗೆ ನೀವು ಪೂಜೆ ಮಾಡಿ ತದನಂತರ ಅದನ್ನು ಒಂದು ಬಟ್ಟಲಲ್ಲಿ ಎತ್ತಿಟ್ಕೊಂಡು ಈಗ 3 ಮಂಗಳವಾರ ನೀವು ಪೂಜೆ ಮಾಡ್ತಿದ್ದೀರಾ ಅಂದರೆ ಈ ಮಂಗಳವಾರ ಪೂಜೆ ಮಾಡಿದಂತಹ ಆ ಅರಿಶಿಣನ ನೀವು ಸ್ನಾನ ಮಾಡೋವಂಥ ನೀರಿಗೆ ಬೆರೆಸ್ಕೊಂಡು ಪ್ರತಿದಿನ ನೀವು ಸ್ನಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿಯ ದೋಷಗಳಿದ್ದರೆ ಆ ದೋಷಗಳೆಲ್ಲ ನಿವಾರಣೆ ಆಗೋದಕ್ಕೆ ಆ ಅರಿಶಿಣದ ನೀರು ನಿಮಗೆ ಸಹಾಯ ಮಾಡುತ್ತೆ. ಈ ರೀತಿ ನೀವು ಪ್ರತಿ ಮಂಗಳವಾರ ಅಂದರೆ 3 ಮಂಗಳವಾರ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ತಾಯಿಗೆ ನೀವು ಅಂದ್ಕೊಂಡಿರೋ ಅಂಥ ಇಷ್ಟಾರ್ಥಗಳು ನೆರವೇರೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಕಾತ್ಯಾಯಿನಿಯನ್ನು ಹೆಚ್ಚಾಗಿ ಹೆಣ್ಣು ಮಕ್ಕಳು ಹುಡುಗಿಯರು ಪೂಜಿಸುತ್ತಾರೆ. ಹಾಗಾದರೆ ಕಾತ್ಯಾಯಿನಿ ದೇವಿಯನ್ನು ಒಲಿಸಿಕೊಳ್ಳಲು ನಾವು ಈ ರೀತಿ ಪೂಜೆನ ನಾವು ಮಾಡಬೇಕಾಗುತ್ತೆ. ಅದರಲ್ಲೂ ನೀವು ಈ ಪೂಜೆನ ಮಾಡಬೇಕು ಅಂದರೆ ಗೋಧೂಳಿ ಸಮಯದಲ್ಲಿ ನೀವು ಮಾಡಬೇಕಾಗುತ್ತೆ. ಅಂದರೆ 5:30ಯಿಂದ 6:30 ಸಮಯದಲ್ಲಿ ನೀವು ನಾನು ಹೇಳ್ಕೊಟ್ಟ ರೀತಿಯಲ್ಲಿ ನೀವು ದೀಪದ ಆರಾಧನೆ ಪದ್ಧತಿನ ಮಾಡೋದ್ರಿಂದ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಮದುವೆ ಆಗೋದಕ್ಕೆ ಖಂಡಿತವಾಗ್ಲೂ ಒಳ್ಳೆಯ ಪೂಜೆನ ನೀವು ಮಾಡ್ಬೋದಾಗುತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಮಾತೆ ಕಾತ್ಯಾಯಿನಿಯನ್ನು ಮೆಚ್ಚಿಸಲು ನೀವು ಯಾವಾಗಲೂ ಅಷ್ಟೇ ಒಂದು ಪೂಜೆನ ನೀವು ಮಾಡಬೇಕು ಅಂದರೆ ಅವತ್ತಿನ ದಿನ ಸಾಧ್ಯವಾದಷ್ಟು ಕೆಂಪು ಬಟ್ಟೆಗಳನ್ನ ಹೆಣ್ಮಕ್ಳಾದರೆ ಕೆಂಪು ಚೂಡಿದಾರ್ ಹಾಕೊಬೋದು, ಇಲ್ಲಾಂದರೆ ಕೆಂಪು ಕಲರ್ದು ಸೀರೆನ ಉಟ್ಕೊಬೋದು. ಗಂಡು ಮಕ್ಕಳು ಕೂಡ ಅಷ್ಟೇ ಕೆಂಪು ಬಣ್ಣದ ಶರ್ಟನ್ನು ನೀವು ಧರಿಸ್ಕೊಂಡು ಪೂಜೆ ಮಾಡ್ಬೋದು. ಇಲ್ಲಾಂದರೆ ಹಳದಿ ಅಂದರೆ ಅರಿಶಿಣ ಕಲರ್ ಇರೋಂಥ ಬಟ್ಟೆಗಳನ್ನ ನೀವು ಧಾರಣೆ ಮಾಡಿಕೊಂಡು ಅಮ್ಮನವರಿಗೆ ನೀವು ಪೂಜೆನ ಸಲ್ಲಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಸಹಾಯ ಮಾಡುತ್ತದೆ. ಅದರಲ್ಲೂ ನೀವು ಅಮ್ಮನವರಿಗೆ ಜೇನುತುಪ್ಪನ ನೀವು ನೈವೇದ್ಯವಾಗಿ ಇಟ್ಟಿದ್ದೆ ಆದರೆ ನಿಮ್ಮ ಬಾಳಲ್ಲೂ ಕೂಡ ಸಿಹಿಯನ್ನು ತಾಯಿ ಖಂಡಿತವಾಗ್ಲೂ ಕರುಣಿಸ್ತಾಳೆ. ಯಾಕಂದರೆ ಜೀವನದಲ್ಲಿ ನೊಂದು ಬೆಂದಿರೋ ಅಂಥವರಿಗೆ ಕಾತ್ಯಾಯಿನಿ ದೇವಿಯು ಜೇನುತುಪ್ಪನ ನೈವೇದ್ಯವಾಗಿ ಸ್ವೀಕರಿಸಿದ ನಂತರ ನಮ್ಮ ಬಾಳಲ್ಲೂ ಕೂಡ ಜೇನನ್ನು ಖಂಡಿತವಾಗ್ಲೂ ಜೇನಲ್ಲಿರುವಂಥ ಸಿಹಿ ಎಷ್ಟು ಪ್ರಾಮುಖ್ಯತೆಯಾಗಿ ಸಿಹಿನ ಹಂಚುತ್ತೋ ಅದೇ ರೀತಿ ನಮ್ಮ ಬಾಳಲ್ಲೂ ಕೂಡ ಜೇನಿನ ರೀತಿ ಸುಖನ ಖಂಡಿತವಾಗ್ಲೂ ಕೊಡ್ತಾರೆ ಅನ್ನೋದು ಆ ದೇವಿಯ ಆರೈಕೆಯಾಗಿರುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಅಮ್ಮನವರಿಗೆ ವಿಶೇಷವಾಗಿ ಹಣ್ಣು ಹಂಪಲುಗಳಿದ್ದರೆ ಅದನ್ನು ಕೂಡ ನೀವು ನೈವೇದ್ಯವಾಗಿ ಇಡ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಮುಖ್ಯವಾಗಿ ನೀವು ನಿಮಗೆ ಸಾಧ್ಯವಾದಷ್ಟು ಅವತ್ತು ಕಾತ್ಯಾಯಿನಿ ದೇವಿನ ನೀವು ಪೂಜೆ ಮಾಡೋಂಥ ಸಂದರ್ಭದಲ್ಲಿ ನಿಮಗೆ ಕಾತ್ಯಾಯಿನಿಗೆ ಸಂಬಂಧಪಟ್ಟಂಥ ಅಷ್ಟೋತ್ತರಗಳಿದ್ದರೆ ಖಂಡಿತವಾಗ್ಲೂ ಹೇಳ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಅಷ್ಟೋತ್ತರಗಳು ಯಾವುದು ಬರ್ತಾ ಇಲ್ಲ ಅಂದರೆ ನಾನು ಹೇಳ್ಕೊಡೋ ಅಂಥ ಕಾತ್ಯಾಯಿನಿ ಮಂತ್ರನ ನೀವು ಹೇಳ್ಕೊಬೋದು. ಆಮೇಲೆ ನೀವು ನೋಡಿ ಈ ದೇವಿ ಯಾವಾಗಲೂ ಅಷ್ಟೇನೆ ಯಾವಾಗಲೂ ಯಾರೇ ಕಷ್ಟ ಸುಖದಲ್ಲಿರೋ ಅಂಥ ಗಂಡ ಹೆಂಡತಿ ಇರ್ಬೋದು, ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಇಲ್ಲ ಅಂತ ಬಯಸೋಂಥವ್ರು ಕೂಡ ಈ ಕಾತ್ಯಾಯಿನಿ ದೇವಿನ ಪೂಜೆ ಮಾಡೋದ್ರಿಂದ ಅಥವಾ ಕಾತ್ಯಾಯಿನಿ ದೇವಿನ
ಕಾತ್ಯಾಯಿನಿನ ಪ್ರಾರ್ಥನೆ ಮಾಡೋದ್ರಿಂದ ಗಂಡ ಹೆಂಡತಿಯರಲ್ಲಿ ಏನಾದರೂ ಜಗಳ ಮನಸ್ತಾಪಗಳಿದ್ದರೆ, ಕಿತ್ತಾಟಗಳಿದ್ದರೆ ಅಥವಾ ಮನಸ್ತಾಪಗಳಿಂದ ದೂರ ಆಗಿದ್ದರೆ ಖಂಡಿತವಾಗ್ಲೂ ಕಾತ್ಯಾಯಿನಿ ದೇವಿ ಪೂಜೆ ಮಾಡಿ ಆ ಮಂತ್ರಗಳನ್ನ ಪಠಿಸೋದ್ರಿಂದ ದೂರ ಆಗಿರೋಂಥ ದಂಪತಿಗಳು ಕೂಡ ಹತ್ರ ಆಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ. ಈ ನೋಡಿ, ಒಂಟಿ ಮಹಿಳೆಯರು ಅಥವಾ ಕೆಲವು ಕಾರಣಗಳಿಂದ ವಿವಾಹ ವಿಳಂಬವಾಗುತ್ತಿರುವವರು ಕೂಡ ಇದನ್ನು ನೀವು ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ. ಅದಾದಮೇಲೆ ನೋಡಿ, ಯಾವಾಗಲೂ ಅಷ್ಟೇನೆ ನೋಡಿ, ಈ ಮಂತ್ರನ ನೀವು ಹೆಣ್ಮಕ್ಳು ಮದುವೆ ಆಗ್ತಿಲ್ಲ ಅಂತ ಅನ್ನೋರು ಈ ಮಂತ್ರನ ಹೇಳ್ಕೊಬೇಕಾಗುತ್ತೆ. ಕಾತ್ಯಾಯಿನಿ ದೇವಿಯ ಮಂತ್ರ. ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ ನಂದೀಶ್ವರಿ ನಂದ ಗೋಪಸ್ತುತಂ ದೇವಿ ಪತಿಮೆ ಕುರು ತೇ ನಮಂ ಅಂತ ನೀವು ಈ ಮಂತ್ರನ ಹೇಳ್ಕೊಳ್ಳೋದ್ರಿಂದ ಅತಿ ಶೀಘ್ರವಾಗಿ ಹೆಣ್ಮಕ್ಳಿಗೆ ಮದುವೆ ಆಗ್ತಿಲ್ಲ ಅನ್ನೋರು ಖಂಡಿತವಾಗ್ಲೂ ಬೇಗ ಮದುವೆ ಆಗುತ್ತೆ. ಗಂಡು ಮಕ್ಕಳು ಹೇಳ್ಕೊಬೇಕಾಗಿರೋ ಮಂತ್ರನ ಹೇಳ್ಕೊಡ್ತೀನಿ. ಅದಾದಮೇಲೆ ನೋಡಿ, ಕಾತ್ಯಾಯಿನಿ ಯಾವ ಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿದ್ದಾಳೆ ಎಂದರೆ, ಜ್ಯೋತಿಷ್ಯ ಮತ್ತು ಧಾರ್ಮಿಕ ತಜ್ಞರು ಕಾತ್ಯಾಯಿನಿ ತಾಯಿ ಗುರುಗ್ರಹ ಮತ್ತು ಶುಕ್ರ ಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿದ್ದಾಳೆಂದು ನಂಬುತ್ತಾರೆ. ಇವರ ನಂಬಿಕೆಗೆ ಮುಖ್ಯ ಕಾರಣವೇನೆಂದರೆ, ಗುರುಗ್ರಹವು ವಿವಾಹದ ಅಂಶವನ್ನು ಪ್ರತಿಪಾದಿಸುತ್ತದೆ. ತಾಯಿ ಕಾತ್ಯಾಯಿನಿಯನ್ನು ಪೂಜಿಸಿದರೆ ಮದುವೆಯಲ್ಲಿ ಎದುರಾಗುವ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತದೆ ಮತ್ತು ಗಂಡ ಹೆಂಡತಿಯರ ನಡುವೆ ದಾಂಪತ್ಯ ಸಮಸ್ಯೆಗಳಿದ್ದರೂ ಕೂಡ ಬಹುಬೇಗ ನಿವಾರಣೆಯಾಗುತ್ತದೆ. ಅದಕ್ಕೋಸ್ಕರ ನೀವು ಕಾತ್ಯಾಯಿನಿ ದೇವಿನ ನೀವು ಪೂಜೆ ಮಾಡಲೇಬೇಕಾಗುತ್ತದೆ. ಜಾತಕದಲ್ಲಿನ ಸಮಸ್ಯೆಗಳನ್ನು ನಿವಾರಣೆ ಆಗೋದಕ್ಕೆ ತಾಯಿ ಕಾತ್ಯಾಯಿನಿಯ ಆಶೀರ್ವಾದದಿಂದ ಜಾತಕದಲ್ಲಿ ಕಂಡುಬರುವ ಹಲವಾರು ಸಮಸ್ಯೆಗಳು, ದೋಷಗಳು ದೂರವಾಗುತ್ತದೆ ಮತ್ತು ಮಾತೆ ಕಾತ್ಯಾಯಿನಿಯನ್ನು ಆರಾಧಿಸುವುದರಿಂದ ಕಾಳಸರ್ಪ ದೋಷ, ರಾಹು ಗ್ರಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ. ಆದ್ದರಿಂದ ಜಾತಕದಿಂದ ಈ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ತಾಯಿ ಕಾತ್ಯಾಯಿನಿಯನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧಿಸಬೇಕು. ತಾಯಿಯ ಆರಾಧನೆಯು ಸೋಂಕಿನಿಂದಾಗುವ ಆರೋಗ್ಯದ ಸಮಸ್ಯೆಗಳನ್ನು, ಮೆದುಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತದೆ. ನೋಡಿ, ತಾಯಿ ಕಾತ್ಯಾಯಿನಿಯನ್ನು ಹೆಚ್ಚಾಗಿ ಮಹಿಳೆಯರು ಆರಾಧಿಸಬೇಕು. ಯಾಕೆಂದರೆ ಭಕ್ತಿಯಿಂದ ತಾಯಿ ಕಾತ್ಯಾಯಿನಿಯನ್ನು ಪೂಜಿಸುವುದರಿಂದ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದ ವಿವಾಹದ ಸಮಸ್ಯೆಗಳು ಬೇಗ ನಿವಾರಣೆಯಾಗುತ್ತದೆ. ಅದರಲ್ಲೂ ಮುಖ್ಯವಾಗಿ ಯಾರು ಮದುವೆ ಆಗ್ತಿಲ್ಲ ಅಂತ ಬಯಸ್ತಾ ಇರ್ತಿರೋ ಹೆಣ್ಮಕ್ಳು ಅಂಥವರು ಅವತ್ತಿನ ದಿನ 3 ಮಂಗಳವಾರಗಳು ಈ ಪೂಜೆನ ಮಾಡೋದ್ರಿಂದ ಅತಿ ಶೀಘ್ರವಾಗಿ, ಎಷ್ಟು ಶೀಘ್ರವಾಗಿ ಅಂದರೆ ಇವಾಗ 1 ತಿಂಗಳು ಒಳಗಡೆನೇ ನಿಮಗೆ ಮದುವೆ ಫಿಕ್ಸ್ ಆಗೋವಂಥ ಯೋಗ ಖಂಡಿತವಾಗ್ಲೂ ಕೂಡ್ಬೋದು. ಗಂಡು ಮಕ್ಕಳು ಯಾವ ಮಂತ್ರನ ಹೇಳ್ಕೊಬೇಕು ಅಂದರೆ, ನಾನು ಕೊಡುವಂಥ ಬೀಜಾಕ್ಷರಿ ಮಂತ್ರಗಳನ್ನ ಖಂಡಿತವಾಗ್ಲೂ 3 ಮಂಗಳವಾರಗಳು ನೀವು ಈ ಬೀಜಾಕ್ಷರಿ ಮಂತ್ರನ ಹೇಳ್ಕೊಳ್ಳೋದ್ರಿಂದ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ. ನೋಡಿ, ಆ ಮಂತ್ರ ಈ ರೀತಿ ಇದೆ: ಓಂ ರೀಂ ಕಾತ್ಯಾಯಿನೇ ಸ್ವಾಹ, ರೀಂ ಶ್ರೀಂ ಕಾತ್ಯಾಯಿನೇ ಸ್ವಾಹ. ಇಷ್ಟನ್ನು ನೀವು ಹೇಳ್ಕೊಂಡ್ರೆ ಸಾಕು. ನೋಡಿ, ಮತ್ತೊಮ್ಮೆ ಹೇಳ್ತೀನಿ ಆ ಮಂತ್ರನ: ಓಂ ರೀಂ ಕಾತ್ಯಾಯಿನೇ ಸ್ವಾಹ, ರೀಂ ಶ್ರೀಂ ಕಾತ್ಯಾಯಿನೇ ಸ್ವಾಹ ಅಂತ ನೀವು 108 ಸರಿ ಈ ಮಂತ್ರನ ನೀವು ಹೇಳ್ಕೊಂಡು ಜೇನುತುಪ್ಪನ ನೈವೇದ್ಯವಾಗಿ ಇಟ್ಟು ಆ 2 ದೀಪನ ನೀವು ಹಚ್ಚೋದ್ರಿಂದ ಅತಿ ಶೀಘ್ರವಾಗಿ ಮದುವೆ ಯೋಗ ಅನ್ನೋದು ಕೂಡಿ ಬರುತ್ತೆ. ಆ ಅರಿಶಿಣದಿಂದ ಪ್ರತಿದಿನ ನೀವು ಸ್ನಾನ ಮಾಡುವಂಥ ನೀರಿಗೆ ಅದನ್ನು ಉಪಯೋಗಿಸ್ಕೊಂಡು ಸ್ನಾನ ಮಾಡುವಂಥ ಪದ್ಧತಿನ ನೀವು ರೂಢಿಸ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಮದುವೆ ಅನ್ನೋದು ಕೂಡಿ ಬರುತ್ತೆ. ಅದರಲ್ಲೂ ನೀವು ಅವತ್ತಿನ ದಿನ ಮಂಗಳವಾರದ ಬೆಳಗ್ಗೆ ಹೊತ್ತು ನಿಮ್ಗೆ ಏನಾದರೂ ಸಮಯ ಇದೆ ಅಂತ ಅಂದರೆ, ಇವತ್ತು ನೀವು ಸಂಜೆ ಪೂಜೆ ಮಾಡ್ತೀರಾ ಅಂದರೆ ನಿಮ್ಮ ಸುತ್ತಮುತ್ತ ಇರೋಂತಹ ಶಿವನ ಮತ್ತು ಪಾರ್ವತಿ ದೇವಸ್ಥಾನ ಇರೋಂಥ ದೇವಸ್ಥಾನಕ್ಕೆ ಮೊದಲನೇ ಮಂಗಳವಾರ ಅಂದರೆ ಈ ಮಂಗಳವಾರ ತುಂಬ ವಿಶೇಷವಾಗಿದೆ. ಯಾಕಂದರೆ ಇದು ಭಾದ್ರಪದ ಮಾಸ ಆಗಿರೋದ್ರಿಂದ ಖಂಡಿತವಾಗ್ಲೂ ಅಮಾವಾಸ್ಯೆ ಬಂದು ಸೋಮವಾರ ಮುಗಿಯುತ್ತೆ. ಮಂಗಳವಾರ ತುಂಬ ವಿಶೇಷವಾಗಿ ಭಾದ್ರಪದ ಮಾಸ ಇರೋದ್ರಿಂದ ಮಂಗಳವಾರ ಬೆಳಗಿನ ಜಾವ ನೀವು ಯಾವುದಾದ್ರೂ ಶಿವ ಮತ್ತು ಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯ ಇರುವಂಥ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈಯಲ್ಲಿರೋ ಇಷ್ಟು ದುಡ್ಡನ್ನು ನೀವು ಕೊಟ್ಟು ಅಥವಾ ಒಂದು ಪೂಜೆ ಅಂತ ಮಾಡಿಸಿ ಸಂಕಲ್ಪ ಮಾಡಿಸಿ, ನಾನು ಇವತ್ತು ಈ ವ್ರತನ ನಾನು ಧಾರಣೆ ಮಾಡ್ತಾ ಇದ್ದೀನಿ, ಇಂಥ ಪೂಜೆನ ನಾನು ಮಾಡ್ತಾ ಇದ್ದೀನಿ ಈ ವಿಷಯಕ್ಕೆ, ಅಂದರೆ ನನಗೆ ಅತಿ ಶೀಘ್ರವಾಗಿ ಮದುವೆ ಆಗಲಿ ಅಂತ ಹೇಳಿ ನಾನು ಇವತ್ತು ಸಂಜೆ ನಾನು ಈ ಪೂಜೆನ ಮಾಡ್ತಾ ಇದ್ದೀನಿ, ಅದು ನಮಗೆ ಬೇಗ ಮುಗಿದು ಅಂದರೆ ನಾವು ಮಾಡೋಂಥ ಪೂಜೆಗೆ ಒಳ್ಳೆ ಪ್ರತಿಫಲ ಸಿಕ್ಕಿ ಆದಷ್ಟು ಬೇಗ ನನಗೆ ಕಂಕಣ ಭಾಗ್ಯ ಕೂಡಲಿ ಅಂತ ಹೇಳಿ
ಶಿವ ಮತ್ತು ಪಾರ್ವತಿಯರ ದೇವಸ್ಥಾನಕ್ಕೆ ನೀವು ಪೂಜೆ ಮಾಡಿಸಿ ಬಂದು ತದನಂತರ ಸಂಜೆಯ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ನೀವು ಈ ಪೂಜೆನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದರಲ್ಲೂ ನೀವು ಉಮಾಮಹೇಶ್ವರ ಅಂದರೆ ಶಿವ ಮತ್ತು ಪಾರ್ವತಿ ಇರುವಂಥ ಉಮಾಮಹೇಶ್ವರ ದೇವಸ್ಥಾನಕ್ಕೆ ನೀವು ಭೇಟಿ ಕೊಟ್ಟು ಪೂಜೆನ ಮಾಡಿಸಿದ್ದೆ ಆದರೆ ಅವತ್ತಿನ ದಿನ ನೀವು ಸಂಕಲ್ಪ ಮಾಡಿಸಿದ್ದೆ ಆದರೆ ಅತಿ ಶೀಘ್ರವಾಗಿ ಮದುವೆ ಆಗೋವಂಥ ಯೋಗ ಅನ್ನೋದು ಕೂಡಿ ಬರುತ್ತೆ. ಸಾಧ್ಯವಾದಷ್ಟು ನಿಮಗೆ ಸುತ್ತಮುತ್ತ ಎಲ್ಲೆಲ್ಲಿ ಶಿವನ ದೇವಸ್ಥಾನಗಳಿದೆಯೋ ಪಾರ್ವತಿ ಸಮೇತ ಇರೋವಂಥ ದೇವಸ್ಥಾನಗಳಿಗೆ ಹೋಗಿ. ಯಾವತ್ತೂ ಅಷ್ಟೇ ಗಂಡ ಹೆಂಡತಿ ಅನ್ಯೋನ್ಯವಾಗಿರಬೇಕು ಅಂದರೆ ಯಾವಾಗಲೂ ಗಂಡ ಹೆಂಡತಿ ಜೊತೆಯಾಗಿರೋವಂಥ ದೇವಸ್ಥಾನಗಳಿಗೆ ನಾವು ಪೂಜೆ ಮಾಡಿಸಿದಾಗ ಖಂಡಿತವಾಗ್ಲೂ ನಮ್ಮಲ್ಲೂ ಅಷ್ಟೇ ಅನ್ಯೋನ್ಯತೆ ಅನ್ನೋದು ಎಷ್ಟೇ ಕಿತ್ತಾಡಲಿ ಎಷ್ಟೇ ಜಗಳ ಮಾಡಲಿ ಕೊನೆಯವರೆಗೂ ಗಂಡ ಹೆಂಡತಿಯರು ಅನ್ಯೋನ್ಯವಾಗಿ ಇರೋದಕ್ಕೆ ಆ ದೇವತೆಗಳ ಅನುಗ್ರಹ ಖಂಡಿತವಾಗ್ಲೂ ನಮಗೆ ಸಹಾಯ ಮಾಡುತ್ತೆ ಅಂತ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ನನಗೆ ಗೊತ್ತಿರೋಷ್ಟು ಮಾಹಿತಿಗಳೆಲ್ಲ ತಿಳಿಸಿದ್ದೀನಿ. ಖಂಡಿತವಾಗ್ಲೂ ಈ ಭಾದ್ರಪದ ಮಾಸದ ಮಂಗಳವಾರ 3 ಮಂಗಳವಾರ ಖಂಡಿತವಾಗ್ಲೂ ಈ ಅನುಷ್ಠಾನನ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಮೊದಲೇ ಬಾರಿಗೆ ಯಾರೇ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.